ಹೊಸಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಡಾಕ್ಟರ್ ಸಿ.ಎನ್. ನಾರಾಯಣಸ್ವಾಮಿರವರು ತಮ್ಮ ಸೇವಾವಧಿಯ ಕುರಿತು ಮಾಧ್ಯಮದವರ ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಹೌದು, ಹೊಸಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಸಿ.ಎನ್. ನಾರಾಯಣಸ್ವಾಮಿರವರು ಇದೇ ತಿಂಗಳ 31 ವಯೋ ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಸಿ.ಎನ್. ನಾರಾಯಣಸ್ವಾಮಿರವರು ಮಾಡಿದ ಕೆಲಸಗಳು ಮತ್ತು ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಪಶು ವೈದ್ಯರಾಗಿ ಸೇವೆ ಸಲ್ಲಿಸಿದ್ದು, ಕಾರ್ಯನಿರ್ವಹಣಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಇತರೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿ ಎಲ್ಲಿ ಯಾವ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಎಂಬುದರ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದು, ಕೋಟೆ ತಾಲೂಕಿನಾದ್ಯಂತ ಮನೆ ಮನೆಗೆ ಈ ಸೊತ್ತು ಎಂಬ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸುಮಾರು 6,000ಕ್ಕೂ ಹೆಚ್ಚು ಈ ಖಾತೆಗಳನ್ನು ನೀಡುವುದರಲ್ಲಿ ಡಾಕ್ಟರ್ ಸಿ.ಎನ್. ನಾರಾಯಣಸ್ವಾಮಿರವರು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಅವರು ಮಾತನಾಡಿದ್ದು ಏನು ಗೊತ್ತಾ, ನೀವೇ ಒಮ್ಮೆ ಕೇಳಿ. ನಮಸ್ಕಾರ. ಹೊಸಕೋಟೆ ತಾಲೂಕಿನಲ್ಲಿ ಮನೆ ಮನೆಗೆ ಈ ಸತ್ತು ಕಾರ್ಯಕ್ರಮ ಅಂತ ನಾನು ಮೊದಲಿಗೆ ಪ್ರಾರಂಭಿಸಿ ಪ್ರತಿ ಗ್ರಾಮದಲ್ಲಿ, ಅದು ದೇವಸ್ಥಾನ ಹತ್ರ ಅಥವಾ ಡೈರಿಗಳ ಹತ್ರ, ಅಲ್ಲಿ ಜನನ ಸೇರಿಸಿ ಅವರಿಗೆ ತಿಳುವಳಿಕೆ ಹೇಳಿ ತಮ್ಮ ದಾಖಲೆಗಳನ್ನು ಪಂಚಾಯಿತಿಗೆ ತಂದುಕೊಡಿ, ಅದನ್ನು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಮತ್ತು ಈ ಸತ್ತು ಮಾಡಿ ಕೊಡ್ತೀರಿ ಅಂತ ಹೇಳ್ತಾ ಪ್ರಾರಂಭಿಸ್ತಕ್ಕಂಥ ಕಾರ್ಯಕ್ರಮ. ಅದು ಕೊನೆಗೆ ಈ ಒಂದು 20ನೇ ತಾರೀಕಲ್ಲಿ ಇಡೀ ತಾಲೂಕಿನಲ್ಲಿ 6,000 ಈ ಖಾತೆಗಳನ್ನು ನೀಡಲು ಸಾಧ್ಯವಾಯಿತು. ಇದಕ್ಕೆ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿಯೇ ಒಂದು ಅತ್ಯುತ್ತಮ ಕಾರ್ಯಕ್ರಮ ರೂಪಿಸಿದಂಗೆ ಆಯಿತು. ಅದಕ್ಕೆ ನಾನು ಈ ತಾಲೂಕಿನ ಎಲ್ಲ ನಮ್ಮ ಈ ಪಂಚಾಯಿತಿ, ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಹಾಗೆ 1012 ಹಕ್ಕುಪತ್ರಗಳನ್ನು ಕೂಡ 4 ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ವಿತರಿಸಿದಿರಿ. ಅದು ಕೂಡ ಒಂದು ದಾಖಲೆನೇ. ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ನಿವೇಶನಗಳನ್ನು ನೀಡತಕ್ಕಂಥ ತಾಲೂಕು. ಅದು ಮಾನ್ಯ ಶಾಸಕರ ಒಂದು ನಿರ್ದೇಶನದಂತೆ ನೀಡಲಾಯಿತು. ಅದಕ್ಕೂ ಕೂಡ ಪ್ರತಿಯೊಂದು ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಇದನ್ನು ಅತಿ ಪ್ರಾಮುಖ್ಯವಾಗಿ ಗಮನಿಸಿಕೊಂಡು ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ಇವತ್ತು 1012 ಈ ಮೊದಲನೇ ಹಂತದಲ್ಲಿ ನಾವು ಏನು ಹಕ್ಕುಪತ್ರ ನೀಡಲು ಸಾಧ್ಯವಾಯಿತು. ಉಳಿದಂತೆ ಈಗ ಇನ್ನೂ 142 ಎಕರೆಗೆ ಹಣ ಬಿಡುಗಡೆಯಾಗಿದೆ. ಅದು ನಿವೇಶನ ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲೂ ಕೂಡ ನಿವೇಶನ ಹಂಚೋದಕ್ಕೆ ತಯಾರಿದೆ. ಅದನ್ನು ಕೂಡ ಅವಕಾಶ ಇದೆ. ಅದನ್ನು ನಮ್ಮ ಮುಂದೆ ಬಂದಿರತಕ್ಕಂಥ ಅಧಿಕಾರಿಗಳು ನಡೆಸ್ಕೊಡ್ತಾರೆ ಅಂತ ಭಾವನೆ ಇದೆ. ನಾನು ಸರ್ಕಾರಿ ಅಧಿಕಾರಿಯಾಗಿ ವೃತ್ತಿಗೆ ಸೇರಿದ ದಿನದಿಂದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದರೂ ಕೂಡ, ನಮ್ಮ ಮೂಲ ಇಲಾಖೆ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ರಾಜ್ ಇಲಾಖೆಯಲ್ಲಿರೋದು ಕೂಡ, ನನ್ನ ಕೆಲಸ ಏನಿದೆ, ಸರ್ಕಾರಿ ಕೆಲಸ ಏನು ಆ ಒಂದು ಇಲಾಖೆಯಲ್ಲಿದೆಯೋ ಅದನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ಮಾಡ್ತಾ ಬಂದಿರೋದಕ್ಕೆ ನಾನು ಇದಕ್ಕೆ ಮೊದಲು ಕೂಡ 2 ತಾಲೂಕು ಪಂಚಾಯಿತಿಗಳಲ್ಲಿ, ಅದರಲ್ಲೂ ಗೌರಿಬಿದನೂರು ಮತ್ತು ಕೋಲಾರದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಇಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಈ ಸಾಧನೆ ಮಾಡೋದಕ್ಕೆ ಅನುಕೂಲ ಆಯಿತು. ಅದರಲ್ಲಿ ಪೂರಕವಾಗಿ, ಅದರಲ್ಲೂ ನಮ್ಮ ಶಾಸಕರು ಅದಕ್ಕೆ ಬೆಂಬಲವಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಾಗ ಈ ಒಂದು ಸಾಧನೆ ಸಾಧಿಸೋದಕ್ಕೆ ಅವಕಾಶ ಸಿಕ್ತು ಅಂತ ನಾವು 1992ರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಸೇರಿದೆ. ನಂತರ 94ರಿಂದ ಪಶುಪಾಲನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಈ ಪಶುಪಾಲನಾ ಇಲಾಖೆ ಮತ್ತು ಕಳೆದ ಒಂದು 3.5 ವರ್ಷ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಎರಡೂ ಇಲಾಖೆಯಲ್ಲಿ ಕೂಡ ನನ್ನ ಸಾಧ್ಯವಾದಷ್ಟು ನನಗೇನು ಸೇವೆ, ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಇಲಾಖೆಗಳಿಂದ ಸಿಗ್ತಕ್ಕಂಥ ಸವಲತ್ತನ್ನು ಯಾವುದೂ ಅಡಚಣೆ ಇಲ್ಲದೆ, ಅವರಿಗೇನೂ ನ್ಯೂನ್ಯತೆ ಇಲ್ಲದೆ ಮತ್ತು ಅವರಿಗೆ ಇಲಾಖೆಗಳಿಗೆ ಅಲ್ದಾಡ್ದ ಹಾಗೆ ಎಲ್ಲ ಸವಲತ್ತುಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದೆ. ಅದರಲ್ಲಿ ಸಾಧ್ಯವಾದಷ್ಟು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನನ್ನಲ್ಲಿದೆ.
ಇಲ್ಲ, ಆ ವಿಚಾರದಲ್ಲಿ ನನಗೆ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿ ಕೂಡ ಸಂತೋಷಕರವಾದ ವಿಚಾರಗಳೇ ಇದೆ. ಸುಮಾರು ನಾನು ಈ ತಾಲೂಕಿಗೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದ ನಂತರ ಇಲ್ಲಿಗೆ ಬಂದಾಗ ಸುಮಾರು ಒಂದು 10 ಪಶುವೈದ್ಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಂತಿದ್ವು. ಅವನ್ನೆಲ್ಲನೂ ಅಪ್ಗ್ರೇಡ್ ಮಾಡೋದಕ್ಕೆ ಹಂತ ಹಂತವಾಗಿ ನಾನು ಪ್ರಯತ್ನ ಮಾಡಿ ಎಲ್ಲ ಇದು ಡಾಕ್ಟ್ರುಗಳು ಆಗತಕ್ಕಂಥ ಪಶು ಚಿಕಿತ್ಸಾಲಯಗಳ ಮಾರ್ಪಡಿಸೋದಕ್ಕೆ ಕೂಡ ನನ್ನ ಪ್ರಯತ್ನ ಇತ್ತು. ಅದರ ಪ್ರಕಾರವಾಗಿ ಆಗಿದೆ. ನಂತರ ಬಿಲ್ಡಿಂಗ್ಸ್ ಇರ್ಬೋದು ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿರ್ಬೋದು, ನಮ್ಮ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಸಂಸ್ಥೆಗಳಿಗೂ ಕೂಡ ನಾನು ಏನು ಬಿಲ್ಡಿಂಗ್ ಕಟ್ಟೋದಾಗಲಿ, ಅದಕ್ಕೆ ರಿನೋವೇಷನ್ ಆಗಲಿ, ಇದನ್ನು ಮಾಡಿಕೊಟ್ಟಿದ್ದೀನಿ. ಎಲ್ಲ ಒಂದು ರೀತಿಯಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಪಶುವೈದ್ಯ ಸಂಸ್ಥೆಗಳು ಕೂಡ ಒಂದು ಉತ್ತಮವಾದ ಸಂಸ್ಥೆಗಳಾಗಿ ಇದ್ದಾವೆ. ಕಟಾವು ಮಾಡುವಂಥ ಮಿಷನರಿಗಳು ಸಾಕಷ್ಟು ಜಿಲ್ಲೆಯಲ್ಲೇ ಒಂದು ಕಟಾವು ಮಿಷನ್ ಎಲ್ಲ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ತಮ್ಮ ವ್ಯಕ್ತಿಗೆ ಬರ್ತದೆ. ಇಲ್ಲ, ಅದು ಒಂದು ಸಂತಸದ ಸುದ್ದಿ. ಏನು ಮೇವು ಕತ್ತರಿಸುವ ಯಂತ್ರಗಳು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು 230 ಮೇವು ಕತ್ತರಿಸುವ ಯಂತ್ರಗಳನ್ನು ನಮ್ಮ ತಾಲೂಕಿಗೆ ಮಾನ್ಯ ಶಾಸಕರ ನಿರ್ದೇಶನದಂತೆ ಅವರ ಒಂದು ಬೇಡಿಕೆ ಮಂತ್ರಿಗಳಿಗೆ ಸಲ್ಲಿಸಿದಂತ ಅವರು ಕೊಟ್ಟಿದ್ದರು. ಆ 230 ಇಡೀ ರಾಜ್ಯದಲ್ಲಿಯೇ ಒಂದು ತಾಲೂಕಿಗೆ ಬಂದಿರತಕ್ಕಂಥದ್ದು ನಮ್ಮ ತಾಲೂಕಿಗೆ, ಹೊಸಕೋಟೆ ತಾಲೂಕಿಗೆ. ಇದರಿಂದ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚೋದಕ್ಕೆ ತುಂಬ ಅನುಕೂಲಕರವಾಗಿ ಆಗಿತ್ತು. ಅದನ್ನು ನಾನು ಹೆಮ್ಮೆ ಪಡ್ತೀನಿ. ಆ ವಿಚಾರದಲ್ಲಿ ಸರ್ಕಾರಿ ನೌಕರ ಭವನ ಕೂಡ ನಾನು ಕಳೆದ ಒಂದು 20 ವರ್ಷದಿಂದ ಅದರಲ್ಲಿ ಸದಸ್ಯನಾಗಿ, ಅಧ್ಯಕ್ಷನಾಗಿ 4 ಬಾರಿ ಅಧ್ಯಕ್ಷನಾಗಿ ಇದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ಒಂದು ಸಣ್ಣ ಕಟ್ಟಡ ಇತ್ತು. ನಂತರ ಅದರಲ್ಲಿ ಮುಂದೆ ಅಂಗಡಿಗಳು ಕಟ್ಟೋದಾಗಲಿ, ಮೇಲ್ಗಡೆ ಪೋರ್ಷನ್ ಕಟ್ಟೋದಾಗಲಿ, ಇವತ್ತು ಅಟ್ಲೀಸ್ಟು ಸಂಘಕ್ಕೆ ಸ್ವತಂತ್ರವಾಗಿ ಒಂದು ಸೋರ್ಸ್ ಬರೋ ಹಾಗೆ ಮಾಡಿದ್ದೀನಿ. ನಂತರ ಏನು ನಿವೃತ್ತ ನೌಕರರ ಕಟ್ಟಡ ಕಟ್ಟೋದು ಕೂಡ ನಾನು ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯವಸ್ಥೆ. ಈಗ ಸರ್ಕಾರಿ ನೌಕರರ ಕಟ್ಟಡ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಕಟ್ಟಡದಾಗಿ ಇದೆ. ಅದಕ್ಕೂ ಕೂಡ ನಾನು ಹೆಮ್ಮೆ ವ್ಯಕ್ತಪಡಿಸ್ತೀನಿ. ನಾನು 92ರಿಂದ ಇಲ್ಲಿವರೆಗೂ ಸತತ ಸೇವೆ ಸಲ್ಲಿಸಿ ಇದೇ 31ರಂದು ನಿವೃತ್ತಿ ಆಗ್ತಾಯಿದ್ದೀನಿ. ನನ್ನ ಒಂದು ಮುಖ್ಯವಾದ ಧ್ಯೇಯ ಏನು ಅಂತಂದರೆ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಸಾರ್ವಜನಿಕರಿಗೆ ಸುಲಲಿತವಾಗಿ ತಲುಪ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪ್ರಯತ್ನ ಮಾಡಿ ಅವರಿಗೆ ತಲುಪಿಸಿದ್ದೀನಿ. ಮತ್ತು ಎಲ್ಲೋ ಒಂದು ಕಡೆ ಅದರಲ್ಲೂ ಬಡವರು, ಅಸಹಾಯಕರು, ಅಶಕ್ತರು ಬಂದಾಗ ನನ್ನ ಒಂದು ಸೇವೆ ಇನ್ನೂ ಪ್ರೀತಿಯಿಂದನೇ ಮಾಡಿಕೊಡ್ತಾ ಇದ್ದೆ, ಹೆಚ್ಚಾಗಿ ಮಾಡಿಕೊಡ್ತಾ ಇದ್ದೀನಿ. ಆ ಒಂದು ಸಂತೋಷ ನನ್ನಲ್ಲಿ ತುಂಬ ಇದೆ. ಅದೇ ನನಗಿವತ್ತು ತೃಪ್ತಿ ತರ್ತಕ್ಕಂಥ ಒಂದು ವಿಷಯ ಅಂತ ನನ್ನ ಭಾವನೆ. ಏನಂದರೆ, ನಾನು ಯಾವತ್ತೂ ಮುಂದೆ ಏನು ಬರ್ತದೆ, ಏನಾಗಬೇಕು ಅನ್ನೋದಕ್ಕಿಂತ ಆ ಸಂದರ್ಭದಲ್ಲಿ ಏನು ಪ್ರಚಲಿತವಾಗಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಆಕ್ಟಿವ್ ಆಗಿ ಅದನ್ನು ಮಾಡಿಕೊಡೋಂಥ ಭಾವನೆಯಲ್ಲಿರ್ತಕ್ಕಂಥವನು. ಮುಂದೆ ಜಾಸ್ತಿ ಏನು ಹೆಚ್ಚಿಗೆ ನಾನು ಆ ಥರ ಯೋಚನೆ ಮಾಡ್ತಕ್ಕಂಥ ಈ ಉದ್ದೇಶ ನನ್ನಲ್ಲಿಲ್ಲ. ಬಟ್ ಏನಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಸೇವಾ ಮನೋಭಾವ ಕಡಿಮೆ ಆಗಿದೆ ಅಂತ ಸಾರ್ವಜನಿಕರಲ್ಲಿ ತುಂಬ ಅದು ಕೇಳಿ ಬಂದಿದೆ. ಅದರ ರೀತಿಯಲ್ಲೂ ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ. ಅದನ್ನು ಎಲ್ಲ ಒಂದು ಕಡೆ ನಮ್ಮ ಸರ್ಕಾರಿ ನೌಕರರು ಕೂಡ ಒಂದು ಸೇವಾ ಮನೋಭಾವನೆ ಹೆಚ್ಚಿಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಿ ನೌಕರರಿಗೆ ಕೋರ್ತೀನಿ.